ಸದ್ಯಕ್ಕೆ ನಮ್ಮ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶಾಸಕರು ಇದೀಗ ಫಾರಿನ್ ಟ್ರಿಪ್ ಹೊರಟಿದ್ದಾರೆ. ಹೇಳ್ತಾ ಇರುವಂತದ್ದು ಬೇರೆ ದೇಶದಲ್ಲಿ ಏನಾಗ್ತಾ ಇದೆ ಅದೆಲ್ಲವೂ ಕೂಡ ತಿಳ್ಕೊಳಕ್ ಹೋಗ್ತಾ ಇದೀವಿ ಅಂತ ಹೇಳಿ. ಮತ್ತೊಂದು ಕಡೆ ಬಿಜೆಪಿ ಅವರು ಇವರೆಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಇಲ್ಲಿ ಮೋಜು ಮಸ್ತಿ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ ಈ ಒಂದು ವಾಗ್ವಾದ, ಈ ಒಂದು ಫೈಟ್ ಇದೀಗ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಧಿಕಾರ ಹಸ್ತಾಂತರದ ಚರ್ಚೆ ಬೆನ್ನಲ್ಲೇ ಬಣ ರಾಜಕೀಯ ಶುರುವಾಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರಿಂದ ಫಾರಿನ್ ಟ್ರಿಪ್, ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಕೂಡ ವಿದೇಶ ಯಾತ್ರೆ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ನಾಯಕರ ಪರೇಡ್ ಇದೀಗ ಹೊರಟಿದೆ. ಮಲೇಷಿಯನ್ ಏರ್ಲೈನ್ಸ್ ಮೂಲಕ ಆಸ್ಟ್ರೇಲಿಯಾ ಟೂರ್ ಹೊರಟಿದ್ದಾರೆ 11 ಶಾಸಕರು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮಧ್ಯೆ ಮತ್ತೊಂದು ಚರ್ಚೆ ಇದೀಗ ಶುರುವಾಗಿದೆ, ಅದುವೇ ಫಾರಿನ್ ಟ್ರಿಪ್. ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ವೋ ಅನ್ನುವಂಥ ಚರ್ಚೆ ಈ ಬೆನ್ನಲ್ಲೇ ಇದೀಗ ಬಣ ರಾಜಕೀಯ ಶುರುವಾಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರಿಂದ ಫಾರಿನ್ ಟ್ರಿಪ್ ಈಗ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ಆದರೂ ಕೂಡ ಇದೀಗ ವಿದೇಶ ಯಾತ್ರೆಯನ್ನ ಬೆಳೆಸಿದ್ದಾರೆ ಸುಮಾರು 11 ಶಾಸಕರು. ಅದು ಕೂಡ ನಿನ್ನೆ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ನಾಯಕರ ಪರೇಡ್ ಹೊರಟಿರುವಂಥದ್ದು. ಮಲೇಷಿಯನ್ ಏರ್ಲೈನ್ಸ್ ಮೂಲಕ ಆಸ್ಟ್ರೇಲಿಯಾ ಟೂರ್ ಹೊರಟಿದ್ದಾರೆ. ಕೇಳಿದ್ರೆ ಹೇಳ್ತಾ ಇರುವಂಥದ್ದು ಪ್ರತಿ ವರ್ಷ ಹೋಗ್ತೀವಿ, ಈ ವರ್ಷನೂ ಹೋಗ್ತಾ ಇದೀವಿ ಅಷ್ಟೇ ಅಂಥೇಳಿ ಇದೀಗ 11 ಶಾಸಕರು ಹೇಳ್ತಾ ಇರುವಂಥದ್ದು. ಈ ಹಿಂದೆ ಸುಮಾರು 29 ಅಥವಾ 30 ಶಾಸಕರ ಟಿಕೆಟ್ ಬುಕ್ ಆಗಿರುತ್ತೆ ಈ ಒಂದು ಫಾರಿನ್ ಟ್ರಿಪ್ಗೆ. ಅದರಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಟಿಕೆಟ್ಗಳು ಕ್ಯಾನ್ಸಲ್ ಆಗಿ ಇದೀಗ 11 ಜನ ಸದ್ಯಕ್ಕೆ ಹೊರಟಿರುವಂಥದ್ದು ನಿನ್ನೆ. ಆದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಪ್ರಶ್ನೆ ಮಾಡಿದ್ರೆ ಪ್ರತಿ ವರ್ಷ ಹೋಗ್ತೀವಿ, ಅದಕ್ಕೂ ಹಾಗಾಗಿ ಈ ವರ್ಷವೂ ಹೋಗ್ತಾ ಇದ್ದೀವಿ. ಅದರಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಬೇಕಲ್ವಾ, ಹೈನುಗಾರಿಕೆಯಲ್ಲಿ ಹೇಗಾಗ್ತಾ ಇದೆ ಅದೆಲ್ಲವೂ ಕೂಡ ತಿಳ್ಕೊಂಡು ಅದಾದ ನಂತರ ಅದನ್ನು ನಮ್ಮ ಒಂದು ಭಾಗದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕು, ಹಾಗಾಗಿ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಯಾರೂ ಸ್ಪಾನ್ಸರ್ ಇಲ್ಲ, ನಮ್ಮ ಸ್ವಂತ ಖರ್ಚಿನಲ್ಲೇ ನಾವು ಹೋಗ್ತಾ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಶಾಸಕರು ಹೇಳ್ತಿದ್ದಾರೆ. ಆದರೂ ಕೂಡ ಒಂದು ರೀತಿಯಾಗಿ ದಿಢೀರಾಗಿ ಶಾಸಕರು 11 ಶಾಸಕರು ಫಾರಿನ್ ಟ್ರಿಪ್ ಹೊರಟಿರೋದು ಮತ್ತಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಇಲ್ಲಿ ಪವರ್ ಶೇರಿಂಗ್ ಗದ್ದಲ ಈಗಾಗಲೇ ಇದೆ. ಆ ಒಂದು ಕನ್ಫ್ಯೂಷನಲ್ಲಿ ಎಲ್ಲರೂ ಇದ್ದಾರೆ. ಪವರ್ ಶೇರಿಂಗ್ ಆಗುತ್ತೋ ಇಲ್ವೋ, ಮುಂದೆ ಏನು ಮಾಡುತ್ತಾ ಹೈಕಮಾಂಡ್ ಅಂತ ಹೇಳಿ. ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. 11 ಶಾಸಕರು ಈಗಾಗಲೇ ಹೊರಟಿರುವಂಥದ್ದು. ಕೇಳಿದ್ರೆ ಇಲ್ಲಿ ನೋ ಸ್ಪಾನ್ಸರ್, ಯಾರೂ ಸ್ಪಾನ್ಸರ್ ಇಲ್ಲ. ಇಲ್ಲಿ CM ಸಿದ್ದರಾಮಯ್ಯನೇ ಸ್ಪಾನ್ಸರ್ ಅಲ್ಲ, DK ಏನೂ ಸ್ಪಾನ್ಸರ್ ಅಲ್ಲ, ನಮ್ಮ ಸ್ವಂತ ಖರ್ಚಲ್ಲಿ ಹೋಗ್ತಾ ಇದೀವಿ ಅಷ್ಟೇ, ನಮಗೂ ಕೂಡ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳಿ ಇದೀಗ ಶಾಸಕರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಮತ್ತಷ್ಟು ಇದೀಗ ಚರ್ಚೆ ಶುರುವಾಗ್ತಾ ಇದೆ.